ಒಂದೊಬ್ರು ಟೀಚರ್ ಅಂತ ಇಷ್ಟು ತಾಲೂಕಿಗೆ ಒಬ್ರು ಇದ್ರೆ ಒಂದ್ ಪರ್ಮನೆಂಟ್ ಅಂತ ಕೊಡಕ್ಕಾಗಲ್ಲ ಅವ್ರಿಗೆ. ಈಗ ಟ್ರಾನ್ಸ್ಫರ್ ಆದ್ರೆ ಸ್ವಲ್ಪ ಇನ್ನೊಂದು ವಿಷಯ, ಎರಡು ಟೀಚರ್ ಇದ್ರು, ಎರಡು ಟೀಚರ್ ಒಂದೇ ಟೈಮ್ ಹೋಗ್ಬಿಟ್ರೆ ಮಕ್ಕಳು ಭವಿಷ್ಯ ಏನಾಗುತ್ತೆ ಸಮಸ್ಯೆ. ಎರಡು ಟೀಚರ್ ಇದ್ರು, ಎರಡು ಟೀಚರ್ ಟ್ರಾನ್ಸ್ಫರ್ ಮಾಡ್ಕೊ ಹೋಗ್ಬಿಟ್ರು ಅಂದ್ರೆ ಮಕ್ಕಳು ಭವಿಷ್ಯ ಏನಾಗಬೇಕು? ಇವ್ರು ಎಲ್ಲಿ ಕರ್ಕೊಂಡ್ ಬಿಡ್ಬೇಕು? ಈಗ ಯಾರು ಬಂದಿಲ್ಲ ಅಂದ್ರೆ, ಈಗ ಅತಿಥಿ ಶಿಕ್ಷಕರು ಬಂದಿಲ್ಲ ಅಂದ್ರೆ ಎಲ್ಲಿ ಇಲ್ಲಿ ಮನೆಯಲ್ಲೇ ಕೂತ್ಕೊಂಡು ನಾವು ಈಗ 2 ಜನ ಆಗಿ 3 ಜನ ಆಗಲಿ, ನಮ್ಮ ಜನ 4 ಜನ ಟ್ರಾನ್ಸ್ಫರ್ ಆದ್ರೂ ತೊಂದರೆ. ಮಾರ್ಚ್ ಎಂಡಿಗೆ ಏಪ್ರಿಲ್ ರಿನ್ಯೂ ಮಾಡ್ತಾ ಇದ್ವಿ. ಅಂದ್ರೆ ಅವಾಗ ಏನಾಯ್ತು, ಆ ವರ್ಷ ಮುಗಿದಿತ್ತ, ಈ ವರ್ಷ ಏನ್ ಮಾಡಿದೆ ಅಂದ್ರೆ ಆದ ಕೂಡಲೇ ರಿನ್ಯೂ ಮಾಡ್ಬಿಟ್ಟಿದ್ವಿ. ಅದು ಸಮಸ್ಯೆ. ಅದ್ರ ಆ ವರ್ಷ ಶೈಕ್ಷಣಿಕ ವರ್ಷ ಮುಗಿತಿದ್ದಂಗೆ ರಿನ್ಯೂ ಮಾಡ್ತೀವಿ. ಅಥವಾ 2 ಜನ ಹೋದ್ರೆ ವಾಪಸ್ ನಾವು ಇಟ್ಕೊಂಡೇ ಕೊಡ್ತೀವಿ. ಅದು ಈಗ ಹಂಗಿಲ್ಲ, ಅಂದ್ರೆ ಆದ ಕೂಡ ಮಾಡ್ಬೇಕು ಅಂತ ಮ್ಯಾಲಿಂದ ಬಂದ ಹಂಗಾಗಿ ಈಗ ನಿಮ್ಮಾಗಿದ್ದ ಶಾಲೆ 23 ಶಾಲೆ ಇದೆ. ಸಿದ್ದಾಪುರ ಶಿಕ್ಷಕರು ಇದೇ ರೀತಿ ಇಲ್ಲ. ಕುಡೆಗೋಡ ಹಂಗೆ ಅಲ್ಲ, ಕುಡೆಗೋಡ ಆದ್ರೂ ದೂರ ಆಗ್ತದೆ ಬಿಡ್ರಿ. ಇದಾದ್ರೆ ರೋಡ್ ಸೈಡ್ಗೆ ಬರ್ತಾರೆ ನಿಮ್ ಶಾಲೆಗೆ. ಈಗ ಅಷ್ಟಾಗಲ್ಲ, ಈ ಮುಂದಿನ ವರ್ಷ ಈಗ ಕೌನ್ಸಿಲಿಂಗ್ ಹೇಳಿದ್ರೆ ಏಪ್ರಿಲ್ದಲ್ಲೇ ಮಾಡ್ತಾ ಅಂತ ಹೇಳ್ತಾ ಇದ್ದಾರೆ. ಮಾಡಿದ್ರೆ ಬಂದೇ ಬರ್ತಾರೆ ನಿಮ್ ಶಾಲೆಗೆ, ಶಿಕ್ಷಕರು ಬಂದೇ ಬರ್ತಾರೆ. ಕುಡೆಗೋಡೆಗೆಲ್ಲ ಇಂಟೀರಿಯರ್ ಸ್ವಲ್ಪ ಬರೋದು ಕಷ್ಟ ಇದೆ. ಅಂದ್ರೆ ಪಂಚಾಯತಿಂದ ಅನುದಾನ ಬರೋದೆಲ್ಲ ನಮ್ಮ ಶಾಲೆಗೆಲ್ಲ ಸ್ವಲ್ಪ ಕಡಿಮೆ. ಅಂದ್ರೆ ಹಳ್ಳಿ ಶಾಲೆ ಆಗಿರ್ತದಿಲ್ಲ ಎಲ್ಲ. ನಿಮ್ ದೊಡ್ಡ ಮನೆ ಅಂದ್ರೆ ನೀವು ಸರ್ ದೊಡ್ಡ ಮನೆ ಶಾಲೆ ಎಲ್ಲ ಜಗ್ಗುಡ್ತತಿ, ದೊಡ್ಡ ಮನೆ ಗೊಳಿರಲ್ಲ. ನೀವು ಜಗ್ಗುಡ್ಡಾಗಿ ಮಾಡ್ಕೊತೀರಿ ಎಲ್ಲ ಶಾಲೆನ ಹಂಗೇಳ್ತೀರಿ ನೀವು. ಇಲ್ಲ ಆದ್ರೂ ನಿಮ್ ಶಾಲೆ ಅಭಿವೃದ್ಧಿ ಅಂತ ಆಗಲ್ಲ. ಈಗ ನಾನೇ ನೋಡ್ತೀನಲ್ಲ, ನಾನೇ ಬರ್ತೀನಿ ನಿಮ್ ಶಾಲೆಗೆ. ರಾಜ್ಕುಮಾರ್ ಭಟ್ ಪೇಂಟಿಂಗ್ ಮಾಡೋದು. ನಮ್ಮ ಹೊಸಪೇಟೆ ಶಾಲೆ ಎಂತದಿಲ್ಲ, ಬೆಳೂರಲ್ಲಿ ಬಿಲ್ಡಿಂಗ್ ಮಾಡಿ ಸ್ಮೋಕ್ ಬಿಲ್ಡಿಂಗ್ ಮಾಡಿದ್ದಾರೆ ಬೆಳೂರಲ್ಲಿ. ಇನ್ನು ಮಾಡ್ತಾನೆ ಇದ್ದಾರೆ. ಈಗ ಇನ್ನೊಂದು ಬಿಲ್ಡಿಂಗ್ ಮಾಡಕ್ ಹಾಕ್ಯಾರ. ನಮ್ಗೆ ಮತ್ತೆ ಇಲ್ಲಿ ಜಾಗದ ಸಮಸ್ಯೆ. ಈಗ ಒಂದ್ ಐಟಮ್ ಮಾಡಕ್ ಹೋದ್ರೆ ಶೌಚಾಲಯ ಇದು ಒಟ್ಟಿಗೆ ಆಗಿದೆ, ಅದು ಚೇಂಜ್ ಮಾಡಿ ಎಲ್ಲರೂ ಬೇರೆ ಕಡೆನೆ ಮಾಡಬೇಕು. ಅಡಿಗೆ ಮನೆ ಶೌಚಾಲಯ ಪಕ್ಕಕ್ಕೆ ಆಗಿದೆ, ಅಲ್ಲೇ ಬಾವಿ ಇತ್ತು, ಆ ಬಾವಿ ಮುಚ್ಚಿಲ್ಲ, ಏನಿಲ್ಲ. ಬಾವಿ ನೀರಿಲ್ಲ ಅಂದ್ರೆ ನೀರು ಬಳಸೋದಿಲ್ಲ. ಇಲ್ಲಿ ಹೇಳೋರು ಕೇಳೋರಿಲ್ಲ ಅಂದ ತಕ್ಷಣ ಬರ್ತಾರೆ, ಕಾಂಟ್ರಾಕ್ಟರ್ ಬರ್ತಾರೆ, ತಗೊಂತಾರೆ, ಮಾಡ್ತಾರೆ. ಆ ಶೌಚಾಲಯಕ್ಕೆ ಎಷ್ಟು ಸ್ಯಾಂಕ್ಷನ್ ಆಗಿದ್ದು ಗೊತ್ತಿಲ್ಲ. ನೀವು ಅಧ್ಯಕ್ಷ, ನಿಮ್ಗೆ ಗೊತ್ತಿರ್ಬೇಕಲ್ಲ, ನಿಮ್ಗೆ ಹೇಳಿರೋದಿಲ್ಲ. ಅಲ್ಲ, ಅವರೇ ಇದ್ರು, ಅವ್ರಿಗೆ ಚಾಲ್ತಿ ಇಲ್ಲ, ಅವರೇ ಇದ್ರು. ತಾಲೂಕ್ ಪಂಚಾಯತಿಂದ ಮೇಲ್ಚಾವಣಿ ಅವತ್ತು ನಾವು ಕೇಳಿದ ಪಂಚಾಯತಿಂದ ಬಂದಿದ್ದಲ್ಲ, ಮೇಲ್ಚಾವಣಿಯಿಂದ ತಾಲೂಕ್ ಪಂಚಾಯತಿಂದ ಬಂದಿದ್ದ. ಆ ಕಾಂಟ್ರಾಕ್ಟರ್ ಒಂದು ಲಿಂಟ್ಲ್ ಹಾಕಿಕ್ಕೆ ಹಿಂದೆ ಮುಂದೆ ನೋಡ್ತದೆ. ನಾನೇ ಲಿಂಟ್ಲ್ ತಗೊಂಡ್ಬಂದು ಕೊಟ್ಟಿನಿ ನಾನೇ. ಅಂದ್ರೆ ಇಲ್ಲಿ ಹಳ್ಳಿ ಮೇಲೆ ಬಂದ್ರು, ಸಿಮೆಂಟ್ ಹೊರ್ಸ್ರು, ಹೋದ್ರು. ಮೇಲ್ಗಡೆ ಚಂದ ಮಾಡ್ತಾರೆ, ಒಳಗಡೆ ಏನಿಲ್ಲ. ಅದು 2 ವರ್ಷಕ್ಕೆ ಮಕ್ಕಳು ತಲೆ ಮೇಲೆ ಕಳಿಸ್ಬಿದ್ದೋದ್ರು ನೋಡಿಲ್ಲ. ಈಗ ಹಂಗಾಗಿದೆ ಪರಿಸ್ಥಿತಿ. ಈಗ ನಮ್ ಬಂದಿರೋದು ಕೆಲಸ ಬಿಲ್ಡಿಂಗ್ ಮಾಡಿದ್ರೆ ಅಂಗನವಾಡಿ ಅದು 7 ವರ್ಷದ ನಂತರ ಅದು ಕಟ್ಟಿಟ್ಟು 7 ವರ್ಷದ ನಂತರ ನಮ್ಗೊಂದು ಹೇಳಕ್ಕ ಸರಿಯಾಗಿ ಮಾಹಿತಿ ಸಿಗಲಿಲ್ಲ. ನಮ್ಗೆ ಎಲ್ಲ ನಿಜಾಡಿದ್ರೆ ನಾನು ಹೇಳಿ ಕೂಡ ಸ್ಟಾಕ್ ಇದೆಯಾ ನೀನು ನಿಮ್ಗೆ ಗೊತ್ತಿಲ್ಲ ಅಂತ ಕೇಳಿದ್ರೆ ಅಂತ ಯಾಕಂದ್ರೆ ನಾವು ಭಗವಾನ್ ಹೇಳಬೇಕು ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದ. ಅವ್ನು ಎಷ್ಟು ಏನಾಗಿದೆ ಏನು ಅಂತ ನಮ್ಗೆ ಹೇಳೋದಿಲ್ಲ. ಗೊತ್ತಿದೆ, ಯಾವಾಗ ಒಂದು ಸ್ವಲ್ಪ ಗೊತ್ತಿಲ್ಲ, ಯಾವಾಗ ಒಂದು ಸ್ವಲ್ಪ ಗೊತ್ತಿದೆ. ನಾವು ಬಂದಾಗ ಅವ್ನು ಇರೋದಿಲ್ಲ, ಅವ್ನು ಬಂದಾಗ ನಾವು ಇರೋದು. ಈ ರೀತಿಯಾಗಿ ಅದನ್ನೇ 1.5 ಲಕ್ಷ ಸುದ್ದಿ ಹೇಳಿತ್ತು. ನನಗೆ ಅದು ಪಕ್ಕ ಗೊತ್ತಿಲ್ಲ. ಹಂಗಾಗಿ 1.5 ಲಕ್ಷ ಹೇಳಿದ್ರೆ ಒಂದಾಗಿತ್ತು. ಹಂಗಾಗಿ ನ್ಯಾಚುರವಾಣಿಗೆ 2 ಲಕ್ಷ ರೂಪಾಯಿ, ಇದಕ್ಕೆ 2 ಲಕ್ಷ ರೂಪಾಯಿ, ಇದು 2 ಲಕ್ಷ ಪಂಚಾಯತ್ ಸದಸ್ಯರು ಮಾಡಿದ್ದಾರೆ. ಅದನ್ನ ಬಣ್ಣ ಇದು ಮಾಡಿಸೋದನ್ನ ಇವರು ಶ್ರೀಧರ್ ಭಟ್ರು ಮಾಡಿಸಿದ್ದಾರೆ. ಅದಕ್ಕೆಷ್ಟು 10,000 12,000 ಎಷ್ಟು ಬಾಗಿಲು 13,000 ಇತ್ತು. ನಾನೇ ಮಾಡಿಸಿದ್ದೆ. ಅದು ಕೊಯ್ದರೆ ನನಗೆ 2,000 ಹೋಯ್ತು, 2-3,000 ರೂಪಾಯಿ ಕೊಯ್ಸಿ ನಾಟ ಇಲ್ಲಿ ಕೊಯ್ಸಿ ಮಾಡಿಸಿದ್ದೆ. ಅದು ಬಾಗಿಲು ಸ್ವಲ್ಪ ಎತ್ತರ ಆಗಿದ್ದ ಬೆಳೆಸುತ್ತೆ. ಆ ಬಾಗಿಲನ್ನು ಟೈಲ್ಸ್ ಹಾಕಿಟ್ಟು 3 ಇಂಚ್ ಎತ್ತರ ಇಟ್ಟು ಮಾಡಿಸುವಂತ ಹೇಳಿದ್ರು ನನ್ನ ಹತ್ರ. ನಾನು ಆಶ್ಚರ್ಯ ತಿಳ್ಕೊಬೋದಾಯ್ತು. 3 ಇಂಚ್ ಎತ್ತರ ಇದು 6 ಇಂಚ್ ಎತ್ತರ ಇದೆ ಪಟ್ಟಿನೇ.
ಅದನ್ನ ಕಟ್ ಮಾಡಿ ಎಷ್ಟೆಂತ ಬರ್ತದೆ ನೋಡ್ಬೋದಿತ್ತು, ಅವ್ನು ಗೊತ್ತದ ಕಟ್ ಮಾಡಿಬಿಟ್ಟಾನೆ ಬರೋರೊಳಗೆ ಹೇಳಿದ್ರೆ ಹಂಗೆ ಭಾಳ ಎತ್ತರ ಆಗುತ್ತೆ ಬಿಟ್ಟರೆ ಮತ್ತೆ ಯಾವುದೇ ಇದರಿಂದ ಗೊತ್ತಾಗಿಲ್ಲ. ಅದು ಚೇಂಜ್ ಮಾಡ್ಬೇಕು ನಾವು ಅವತ್ತೇ ಹೇಳಿದ್ವಿ, ಚೇಂಜ್ ಮಾಡ್ಕೊಂಡ್ರೆ ನಮ್ಮ ಹತ್ರ ಮತ್ತೆ ಬೇರೆ ಸೈಜ್ ದುಡ್ಡಿಲ್ಲ ನಮ್ಮ ಹತ್ರ, ಹಂಗಾಗಿ ಅದನ್ನು ಹಂಗೆ ನಿಲ್ಲಿಸಿಟ್ಟಿದ್ದೀವಿ. ಹಾಗೆ ಇಷ್ಟೊತ್ತ ತಾವು ಈ ಒಂದು ಯೋಜನೆ ಬಗ್ಗೆ ನಮ್ಮ ತಮ್ಮಲ್ಲಿ ಚರ್ಚೆಯನ್ನು ಮಾಡಿದ ಬಾರಿ ಒಳ್ಳೆಯದು. ಯಾಕಂದರೆ ಎಲ್ಲರಿಗೂ ಗೊತ್ತಿರ್ಬೇಕು ಇಂಥದ್ದು, ಚರ್ಚೆಯಲ್ಲಿ ಏನೇ ವಿಷಯ ಆಗಿತ್ತು, ಏನು ಶಾಲೆಯಲ್ಲಿ ನಡೆಯುತ್ತೆ ಗೊತ್ತಿರ್ಬೇಕು. ಈಗ ಗೊತ್ತಿಲ್ಲ ಮಕ್ಳಿಗೆ ತಿರ್ಸಕ್ಕೆಲ್ಲ ಬಹಳ ಕಷ್ಟ ಆಗ್ತೈತಿ. ಇದು ಲೂಸ್ ಇರೋದಂತಂದು ಮಾಡ್ಕೊಂಡ್ರಿ ಬಹಳ ಕಷ್ಟ. ಹೌದು, ಸೆಂಟಸ್ ಮೇಲೆ ಇದು ಅದು ಒಳತ ಹಾಕ್ತಾರೆ ಮಾತ್ರ ಮಂಜುನಾಥ ಮಾಡು ಅಂತ ಹೇಳಿ ಪಂಚಾಯತ್ ತಿಳಿಸಿದ್ದೆ, ಬಿಕ್ರಿ ಮಾಡಲಿಕ್ಕೆ ಇದು ಪೈಪ್ ಹಾಕೊಡ್ಬೇಕಾಯ್ತು ನಾವು 2 ಪೈಪ್ ಮಾಡ್ಬೇಕು. ಶಾಲೆಗೆ ಅಂದ್ರೆ ಟೇಬಲ್ ಇಂಥದ್ದೇನಾದ್ರು ವ್ಯವಸ್ಥೆ ಮಾಡುವಂಗ ಆದ್ರೆ ನಿಮ್ಮಲ್ಲಿ ಬರೀ ಎಂತಕ್ಕೆ ಅಂದ್ರೆ ಎಲೆಕ್ಷನ್ ಟೈಮಿಗೆ ಅಲ್ಲಿ ಇಲ್ಲಿ ಹುಡ್ಕ್ಲಿಕ್ಕೆ ಹೋಗಿ ಏನಾದ್ರು ಇದ್ರೆ ಬೇಡಿಕೆ ಶಾಲೆ ಅಂಗನವಾಡಿ ಶಾಲೆ ಫರ್ನಿಚರ್ ಹಾ ಇಲೆಕ್ಷನ್ ಇದ್ದಲ್ಲಿ ಬೇಕಾಗ್ತದೆ, 5-6 ಬೇಕಾಗ್ತದೆ. ಅವಾಗ ಹುಡುಕ್ಬೇಕು ದೊಡ್ಡ ಮನೆ ಇದೆಲ್ಲ ನಮ್ಮ ಶಾಲೆ ಸುಣ್ಣ ಬಣ್ಣ ಎಲ್ಲ ಆಗ್ಲಿಕ್ಕೆ ಮೇನ್ ಕಾರಣನೇ ಎಲೆಕ್ಷನ್. ಹೌದು, ಸುಣ್ಣ ಬಣ್ಣ ಎಲ್ಲ ಆಗ್ಲಿಕ್ಕೆ ಮೇನ್ ಕಾರಣನೇ ಎಲೆಕ್ಷನ್. ಒಳ್ಳೇದು ಇಲ್ಲ PDO ಅವ್ರ ಬಗ್ಗೆ ಮಾತಾಡಂಗೆ ಏನೇ ಹೇಳ್ರು ತಕ್ಷಣ ಬಂದು ಪಂಚಾಯತಿನೇ ಚೇಂಜ್ ಮಾಡಿಸಿದ್ದಾರೆ. ಈ ರೀತಿ ಕೆಲಸ ಮಾಡಿದ್ರೆ ಮಾಡ್ತಾರೆ, ಪಂಚಾಯತ್ ಚೇಂಜ್ ಮಾಡಿದ್ರು. ಹೌದು, ಅಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಗೈತೆ. ಮೊದಲು ಅಂತ ಇರ್ಲಿಲ್ಲ. 5 ಮುಕ್ಕಲಿಗೆ ಎದ್ದು ಕಸ ಆಡಿಸ್ತಾ ಇರ್ತಾರೆ. ಬೆಳಿಗ್ಗೆ 5 ಮುಕ್ಕಲಿಗೆ ಎದ್ದು ಕಸ ಆಡಿಸ್ತಾ ಇರ್ತಾರೆ. ಇಂದಿನ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನಾ ಶಾಲಾ ಸಭೆಗೆ ಎಲ್ಲರೂ ಬಂದು ಕಾರ್ಯಕ್ರಮ ಚಂದ ರೀತಿಯಿಂದ ನಡೆಸಿಕೊಟ್ಟಿದ್ದೀರಾ. ಇಂದಿನ ಸಭೆಯ ಆಗಿರುವಂತಹ ಬಾಬು ನಾಯ್ಕರವರಿಗೆ ನಮ್ಮ ಶಾಲೆಯ ಪರವಾಗಿ ಶಾಲಾ ಪರಿಶೋಧನಾ ಸಭೆಯ ಪರವಾಗಿ ಹಾಗೂ ಊರ ನಾಗರಿಕರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ಹಾಗೂ ಇಂದಿನ ಸಾಮಾಜಿಕ ಪರಿಶೋಧನಾ ಸಭೆಗೆ ಆಡಿಟರ್ ಆಗಿ ಬಂದಿರುವಂತಹ ನಾಗರಾಜ್ ಸರ್ ಅವರಿಗೂ ಹಾಗೂ ಸಂತೋಷ್ ಸರ್ ಅವರಿಗೂ ಶಾಲಾ ಪರವಾಗಿ ಹಾಗೂ ಊರ ನಾಗರಿಕರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇವೆ. ಇಂದಿನ ಸಭೆಗೆ ಆಗಮಿಸಿರುವಂತಹ ನಮ್ಮ STMC ಅಧ್ಯಕ್ಷರಾದ ಬಾಲು ನಾಯ್ಕರವರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಆಗಮಿಸಿರುವಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ MIB ಅವರಿಗೂ ಹಾಗೂ ಉಳಿದ ಶಿಕ್ಷಕರಿಗೂ ಅಭಿನಂದನೆ ಸಲ್ಲಿಸುತ್ತಿದ್ದೇವೆ. ಎಲ್ಲ ಊರ ನಾಗರಿಕರಿಗೂ ಹಾಗೂ ಮತ್ತು ಮಕ್ಕಳಿಗೂ ಅಭಿನಂದನೆ ಸಲ್ಲಿಸಿ ಈ ಪರಿಶೋಧನಾ ಸಭೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ.